Hello, hi guys. ಹಲೋ ಹಾಯ್ ಗೈಸ್, ಇವತ್ತು ನೈಟ್ ಆಗಿದೆ, 10:30 ಆಗಿದೆ. ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನು ಸ್ಪೆಷಲ್ ಅಂತಂದರೆ ಇವತ್ತು ನಮ್ಮ ಊರಲ್ಲಿ ದೊಡ್ಡಮ್ಮನ ಹಬ್ಬ ಅಂತ. ಹಾಗೆ ನಾನು ಶಾಪಿಂದ ಬಂದು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದೆ. ಆ್ಯಕ್ಚುಲಿ ನೈಟ್ ಇರೋದು 1 ಗಂಟೆ 2 ಗಂಟೆ ಅನ್ನಂಗೆ ಹಬ್ಬ ಇರೋದು. ಮತ್ತು ವಿಡಿಯೋ ಮಾಡೋಕ್ಕಾಗಲ್ಲ ನೈಟು ಹೊತ್ತು, ಮತ್ತು ತುಂಬಾ ಅದು ಇದು ಸೌಂಡು ಇರುತ್ತೆ. ನಿಮಗೂ ತೋರಿಸ್ತೀನಿ ಎಷ್ಟು ಸೌಂಡ್ ಇರುತ್ತೆ. ಆ ವಿಡಿಯೋದಲ್ಲಿ ನಾನು ಮಾತಾಡಿದ್ರೆ ನನ್ನ ವಾಯ್ಸೇ ಕೇಳಿಸಲ್ಲ. ಅದಕ್ಕೆ ಇವಾಗಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತೇನಾಗುತ್ತೆ ಅದೆಲ್ಲನೂ ನಿಮ್ಮ ಹತ್ರ ಹೇಳ್ತೀನಿ. ನೈಟ್ ಟೈಮ್ ಬಂದು 11:30 ಆಗಿದೆ. ಟೀ ಕುಡಿಯೋಣ ಅನ್ನಿಸ್ತೈತೆ, ಯಾಕೋ ನಿದ್ರೆ ಬೇರೆ ಬರ್ತೈತೆ. ಮತ್ತು ನನಗೆ ಟೀ ಎಷ್ಟೊತ್ತಲ್ಲಿ ಕೊಟ್ಟರು ಕುಡಿತೀನಿ. ಹಾಗೆ ನಾನು ಟೀ ಮಾಡ್ತೀನಿ, ನಮ್ಮ ಅಕ್ಕನೂ ಬೇಕು ಅಂದ ಅದಕ್ಕೆ 2 ಗ್ಲಾಸ್ ಟೀ ಮಾಡ್ತಿದ್ದೀನಿ. ಇವಾಗ ಟೀ ಕುಡ್ಕೊಂಡು ಹೊರ್ಗಡೆ ರಂಗೋಲಿ ಬಿಡ್ಸೋಕೆ ಹೋಗಬೇಕು. ಬನ್ನಿ, ಇವಾಗ ಫಸ್ಟ್ ಟೀ ಕುಡ್ಬಿಟ್ಟು ಮತ್ತೆ ರಂಗೋಲಿ ಬಿಡ್ಸೋಕೆ ಹೋಗೋಣ. ರಂಗೋಲಿ ಬಿಡಿಸ್ತವ್ರೆ, ನಾನು ಬಿಡಿಸ್ಲಿ ಅಂತ ಬಂದೆ. ಸ್ಲಿಪ್ಪರ್ ಬೇರೆ ಹಾಕಿರಲಿಲ್ಲ. ಏನೋ ಒಂದ್ಸಲ ಈ ಸಲ ಅಷ್ಟೇನು ಜನನೇ ಕಾಣಿಸ್ತಿಲ್ಲ. ನಾವು ಚಿಕ್ಕದ್ರಲ್ಲಿ ಇದ್ದಾಗ ತುಂಬಾ ಜನ ಇರ್ತಿದ್ರು, ಏನೋ ಒಂಥರ ಎಂಜಾಯ್ ಆಗ್ತಿತ್ತು. ಇವಾಗ ಏನು ಅಷ್ಟು ಕ್ರೇಜು ಅಂತ ಏನೋ ಒಂದ್ಸಲ ಯಾರಿಲ್ಲ, ಕಮ್ಮಿ ಜನ. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಆದರೆ ಚಿಕ್ಕಗಳಿದ್ದಾಗ ಈ ದೊಡ್ಡಮ್ಮ ಹಬ್ಬ ಅಂತ ಬಂತು ಅಂದರೆ ಏನೋ ಒಂಥರ ಖುಷಿ ಅನಿಸ್ತಿತ್ತು. ನೈಟ್ ಇಡೀ ಎಲ್ಲ ಕಾಯ್ತಾ ಇರ್ತಿದ್ವಿ. ಇವಾಗ ಏನೋ ಒಂಥರ ಖಾಲಿ ಅನ್ನಿಸ್ತಿದೆ. ಯಾರೂ ಅಷ್ಟಿಲ್ಲ, ಏನೋ ಒಂಥರ ಖಾಲಿ. ಅಷ್ಟು ಮೊದಲಿನ ಥರ ಏನಷ್ಟು ಗ್ರ್ಯಾಂಡಾಗಿ ಏನೋ ಅನಿಸಲ್ಲ. ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಇದಕ್ಕೆ ಅಂತ ಅನಿಸುತ್ತೆ. ರಂಗೋಲಿ ನೋಡಿ ಹೇಗಿದೆ, ಫೈನಲ್ ಟಚಪ್ಪು. ನಮ್ಮ ಆಂಟಿ ಬಿಡಿಸ್ತಾ ಇರೋದು. ನಾನು ಸುಮ್ಮನೆ ಹಿಂಗೆ ಟಾರ್ಚ್ ಇಟ್ಕೊಂಡು ವೀಡಿಯೋ ಮಾಡ್ತಾ ನಿಂತಿದ್ದೀನಿ. ನಾನು ಇಲ್ಲೊಂದು ಬಿಡಿಸೋಣ ಅಂತ ಹೋದೆ, ಮತ್ತು ಯಾಕೋ ಸರಿ ಬರಲಿಲ್ಲ ಅಂತೇಳಿ ಹಂಗೆ ಬಿಟ್ಬಿಟ್ಟೆ. ನೋಡಿಲಿ, ಈ ಗಂಡೆ ರಾತ್ರಿಯಲ್ಲೂ ಮಲಗಿಲ್ಲ ಇವನು, ಇಷ್ಟು ಲೆಕ್ಕದಲ್ಲಿ ಅಮ್ಮನಿಗೆ ಬಿಟ್ಟು ಮಾಡಬೇಕು. ಎಲ್ಲ ನೋಡ್ತೀನಿ, ಈಗ ಎಲ್ಲ ನೋಡ್ತಾ ಕಿರ್ಚ್ತಾ ಇರೋದು. ಅಣ್ಣ ಇಲ್ಲಿ ಇಲ್ಲಿ
ಗೈಸ್ ಫೈನಲ್ಲಿ ಹಬ್ಬ ಎಲ್ಲ ಮುಗೀತು. ಈ ಸಲ ಬೇಗನೆ ಮುಗ್ದಿದೆ. ಎಲ್ಲ ಹೊರಟ್ವಿ ಇವಾಗ ಮನೆಗೆ. ಆಲ್ಮೋಸ್ಟ್ ಎಲ್ಲ ಬಲಿ ಕೊಡ್ತಾರೆ. ಬಲಿ ಕೊಟ್ಬಿಟ್ಟು ಎಲ್ಲ ಹೋಗ್ತಾ ಇದ್ದೀವಿ. ಬಾಯ್ ಮಾಡ್ದಿಗಂತೂ